ನಮಗೆ ಖುಷಿ ಆಗಲಿ, ದುಃಖ ಆಗಲಿ, ಆಶ್ಚರ್ಯ ಆಗಲಿ, ಬೇಜಾರಾಗಲಿ ಎಲ್ಲದಕ್ಕೂ ನಾವು ಯೂಸ್ ಮಾಡೋ ವರ್ಡು. ಆದರೆ ಈ ವರ್ಡ್ನ ನಿಜವಾಗ್ಲೂ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ನಾನೇನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ನಿಮಗೆ ಗೊತ್ತೇ ಇದೆ. ಆದರೆ ಈ ಹೆಸರು ಅದಕ್ಕೆ ಏನಕ್ಕೆ ಬಂತು ಅಂತ ನಿಮ್ಗೆ ಗೊತ್ತಿದೆಯಾ? ಇಲ್ಲೊಂದು ಸಾಂಗ್ ಇದೆ, ಅದನ್ನ ಕೇಳಿದ್ರೆ ಜನ ಸೂಸೈಡ್ ಮಾಡ್ಕೊಂತಾರಂತೆ. ಇದುವರೆಗೂ ಕನಿಷ್ಠ ಅಂದ್ರೂ 100 ಜನ ಈ ಸಾಂಗ್ ಕೇಳಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನ ಈ ಪಾಪಿ ಚೈನಾ ಹೇಳ್ತಿದೆ ಕೊರೋನಾ ವೈರಸ್ ಹುಟ್ಟಿದ್ದು ಭಾರತದಲ್ಲ. ಅದು ಯಾಕೆ ಅಂತಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಇಂತಹ ಸಾಕಷ್ಟು ವಿಷಯಗಳನ್ನ ಈ ವಿಡಿಯೋದಲ್ಲಿ ತಗೊಂಡ್ ಬಂದಿದ್ವಿ. ಫ್ಯಾಕ್ಟ್ ನಂಬರ್ 15. 1930ರಲ್ಲಿ ಒಬ್ಬ ಪಿಯಾನಿಸ್ಟ್ ಹಾಗೆ ಸಿಂಗರ್ ಇತ್ತು. ಅವ್ರ ಹೆಸರು ರೆಜ್ಜೋ ಸೆರೆಸ್. ಅವರು ತುಂಬಾ ಸಾಂಗ್ಸ್ಗಳನ್ನ ಹಾಡಿದ್ರಂತೆ. ಆದ್ರೆ ಅವರ ಒಂದು ಸಾಂಗ್ ಕೂಡ ಹಿಟ್ ಆಗ್ಲಿಲ್ಲ. ಸರಿ, ಅದಕ್ಕೆ ಅವ್ರ ಗರ್ಲ್ ಫ್ರೆಂಡು ಈ ಹಾಡುಗಳೆಲ್ಲ ನೀನು ಬರಲ್ಲ, ಸುಮ್ಮನೆ ಯಾವ್ದಾದ್ರು ಬೇರೆ ಕೆಲಸ ನೋಡ್ಕೊಂತ ಹೇಳುತ್ತೆ. ಆದ್ರೆ ಇವ್ರು ಮಾತ್ರ ಆ ಮಾತನ್ನ ಕೇಳಲಿಲ್ಲ. ಅದಕ್ಕೋಸ್ಕರ ಅವ್ರ ಗರ್ಲ್ ಫ್ರೆಂಡು ಇವ್ರನ್ನ ಬಿಟ್ಟೋದ್ಲು. ಸರಿ, ಇವರು ಅದೇ ಬೇಜಾರ್ನಲ್ಲೇ ಹಿಂಗೆ ಗರ್ಲ್ ಫ್ರೆಂಡ್ ಬಿಟ್ಟೋದ್ಲು ಅಂತ ಒಂದು ಸಾಂಗ್ ಬರೀತಾರೆ. ಆ ಸಾಂಗ್ ಹೆಸರು ಗ್ಲೂಮಿಂಗ್ ಸಂಡೇ. ಅಂದ್ರೆ ಈ ಸಾಂಗ್ ಬರೆದಿದ್ರ ಬಗ್ಗೆ ತುಂಬಾನೇ ಕಥೆಗಳಿದೆ, ಆದ್ರೆ ಜಾಸ್ತಿ ಜನ ನಂಬುದು ಇದೇ ಕತೆ. ಇರ್ಲಿ, ವಿಷಯಕ್ಕೆ ಬಂದ್ರೆ ಈ ಹಾಡ್ನ ಕೇಳಿ ಸುಮಾರು 100 ಜನ ಸೂಸೈಡ್ ಮಾಡ್ಕೊಂಡ್ರಂತೆ. ಅದಕ್ಕೋಸ್ಕರ ಇದಕ್ಕೆ ಹಂಗೇರಿ ಸೂಸೈಡ್ ಸಾಂಗ್ ಅಂತಾನು ಹೆಸರಿದೆ. ಸರಿ, ಸೂಸೈಡ್ ಮಾಡ್ಕೊಳ್ಳೋ ಕೆಲವ್ರನ್ನ ತಡೆದು ಕೌನ್ಸಿಲ್ ಕೊಟ್ಟು ನಂತರ ಕೇಳಿದ್ರಂತೆ, ಯಾಕೆ ನೀವು ಮಾಡ್ಕೊಳಕ್ ಹೋದ್ರಿ ಅಂತ. ಅದಕ್ಕೆ ಅವ್ರು ಹೇಳಿದ್ದೇನೆಂದ್ರೆ, ರೇಡಿಯೋದಲ್ಲಿ ಈ ಹಾಡನ್ನ ಕೇಳಿದಾಗ ಮನ್ಸಲ್ಲಿ ಯಾಕೋ ತುಂಬಾ ಗೊಂದಲಗಳು ಸೃಷ್ಟಿಯಾಗಿ ಮಾಡ್ಕೊಳ್ಳೋಣ ಅನ್ನೋಷ್ಟು ಬೇಜಾರಾಯ್ತು, ಅದಕ್ಕೋಸ್ಕರ ನಾವು ಸೂಸೈಡ್ ಮಾಡ್ಕೊಳಕ್ ಹೋದ್ವಿ ಅಂತ ಹೇಳಿದ್ರಂತೆ. ಸರಿ, ಈ ವಿಷಯ ಗೊತ್ತಾದ್ಮೇಲೆ US, UK ಮತ್ತೆ ಫ್ರಾನ್ಸ್ ಅಲ್ಲಿ ಕೂಡ ಈ ಸಾಂಗ್ ನ ಬ್ಯಾನ್ ಮಾಡಿದ್ರು. ನಂತರ ಈ ಸಾಂಗ್ ನ ಲಿರಿಕ್ಸ್ ನ ಚೇಂಜ್ ಮಾಡಿ 1941ರಲ್ಲಿ ಮತ್ತೆ ಈ ಸಾಂಗ್ ನ ರಿಲೀಸ್ ಮಾಡಿದ್ರು. ಇದು ಈ ಸಾಂಗ್ ನ ಕತೆ. ಮತ್ತೆ ತಡ, ಆ ಸಾಂಗ್ ನ ಕೇಳ್ಬಿಡಿ. ಇನ್ನ ನೀನು ಈ ಸಾಂಗ್ ನ ಕೇಳದಲ್ಲ, ನಿನಗೇನ್ ಅನ್ಸ್ತು ಅಂತ ನನ್ನ ಕೇಳಿದ್ರೆ ನೋ ಕಾಮೆಂಟ್ಸ್. ಫ್ಯಾಕ್ಟ್ ನಂಬರ್ 14. US ನಲ್ಲಿ ಒಬ್ಬ 46 ವರ್ಷದ ವ್ಯಕ್ತಿನ ಪೊಲೀಸರು ಕಾರ್ ಓಡಿಸ್ಬೇಕಾದ್ರೆ ತಡೆದು ಆ ವ್ಯಕ್ತಿಗೆ ಆಲ್ಕೋಹಾಲ್ ಪರೀಕ್ಷೆ ಮಾಡಿದಾಗ ಆ ವ್ಯಕ್ತಿಯಲ್ಲಿ ಆಲ್ಕೋಹಾಲ್ ಲೆವೆಲ್ ಲೀಗಲ್ ಲೆವೆಲ್ಗಿಂತ 0.2% ಜಾಸ್ತಿ ಇತ್ತು. ಸರಿ, ಪೊಲೀಸರು ಕೇಳಿದಾಗ ಈ ವ್ಯಕ್ತಿ ಇಲ್ಲ, ನಾನು ಕುಡ್ದಿಲ್ಲ ಅಂತ ಹೇಳ್ದ. ಸರಿ, ಇದೇ ವಾದ ಜಾಸ್ತಿ ಆದ್ಮೇಲೆ ಪೊಲೀಸರು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಈ ವ್ಯಕ್ತಿ ಡಾಕ್ಟರ್ ಹತ್ರ ಕೂಡ ಇದೇ ಉತ್ತರ ಹೇಳಿದಾಗ ಡಾಕ್ಟರ್ ಸರಿ ಇದನ್ನ ಪರೀಕ್ಷೆಗೆ ಒಳಪಡಿಸಿದ್ರು. 24 ಗಂಟೆ ಈ ವ್ಯಕ್ತಿನ ಅಬ್ಸರ್ವೇಷನ್ ಅಲ್ಲಿ ಇಡ್ತಾರೆ. ಅಬ್ಸರ್ವೇಷನ್ ಅಲ್ಲಿ ಈ ವ್ಯಕ್ತಿಗೆ ತಿನ್ನೋದಕ್ಕೆ ಅಂತ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋ ಊಟನ ಇವ್ರಿಗೆ ಕೊಟ್ರಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಈತ ನನ್ಗೆ ಯಾಕೋ ತಲೆ ತಿರುಗ್ತಿದೆ ಅಂತ ಹೇಳಿದಾಗ ಈತನಿಗೆ ಆಲ್ಕೋಹಾಲ್ ಲೆವೆಲ್ನ ಟೆಸ್ಟ್ ಮಾಡಿದ್ರು. ಆದ್ರೆ ಆಗ ಇವನ್ ಬಾಡಿಯಲ್ಲಿ ಆಲ್ಕೋಹಾಲ್ ಲೆವೆಲ್ 0.57% ಇತ್ತು. ಆಗ ಡಾಕ್ಟರ್ಸ್ ಗೊತ್ತಾಗಿದ್ದೇನೆಂದ್ರೆ ಈತನಿಗೆ ಆಟೋ ಬ್ರೀವರಿ ಸಿಂಡ್ರೋಮ್ ಇದೆಯಂತೆ. ಇದು ಒಂದು ರೇರ್ ಡಿಸಾರ್ಡರ್. ಈ ಡಿಸಾರ್ಡರ್ ಯಾರಿಗಿರುತ್ತೋ ಅವ್ರ ಕರಳಲ್ಲಿ ಬ್ರೀವ್ ಮಾಡೋ ಅಂತ ಈಸ್ಟ್ ಬ್ಯಾಕ್ಟೀರಿಯಾ ಇರ್ತಾವಂತೆ. ಅಂದ್ರೆ ಇವ್ರು ಏನೇ ತಿಂದ್ರೂ ಅದು ಹೊಟ್ಟೆ ಒಳಗಡೆ ಬ್ರೀವ್ ಆಗ್ಬಿಟ್ಟು ಇವ್ರ ಹೊಟ್ಟೆಯಲ್ಲೇ ಆಲ್ಕೋಹಾಲ್ ತಯಾರಾಗ್ಬಿಡುತ್ತೆ. ಆದ್ರೆ ಈ ಡಿಸಾರ್ಡರ್ಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ಹಾಗಾಗಿ ಡಾಕ್ಟರ್ಗಳು ವಾಪಸ್ ಕಳಿಸಿದ್ರು. ಇನ್ನು ನೆಕ್ಸ್ಟ್ ಟೈಮ್ ಪೊಲೀಸರನ್ನಾದ್ರೂ ಇವ್ರನ್ನ ಹಿಡಿದ್ರೆ, ಸರ್ ನನಗೆ ಆಟೋ ಬ್ರೀವರಿ ಸಿಂಡ್ರೋಮ್ ಇದೆ, ಬೇಕಾದ್ರೆ ನಮ್ಮ ಡಾಕ್ಟರ್ನ ಕೇಳಿ ಅಂತ ಫೋನ್ ಮಾಡಿ ಏನಾದ್ರು ಪೊಲೀಸರು ಕೊಟ್ರೆ ಫೋನ್ ಇಡೋ. ಫ್ಯಾಕ್ಟ್ ನಂಬರ್ 13. ನೆದರ್ಲ್ಯಾಂಡ್ಸ್ ಈ ಪ್ರಪಂಚದಲ್ಲೇ ಸೇಫೆಸ್ಟ್ ಕಂಟ್ರಿ ಅಂತ. ಯಾಕಂದ್ರೆ ಅಲ್ಲಿನ ಜೈಲೆಲ್ಲ ಖಾಲಿ ಇದೆಯಂತೆ. ಎಷ್ಟು ಅಂದ್ರೆ ಜೈಲ್ನ ತುಂಬಿಸೋದಕ್ಕಂತಾನೆ ಕೈದಿಗಳನ್ನ ಬೇರೆ ದೇಶಗಳಿಂದ ತರಿಸ್ತಾರೆ. ಇನ್ನ ಈ ದೇಶದಲ್ಲಿ ಎಷ್ಟೋ ಜೈಲುಗಳು ಖಾಲಿ ಇರೋದ್ರಿಂದ ಎಷ್ಟೋ ಜೈಲುಗಳು ಮುಚ್ಚೋಗಿವೆ ಅಂತೆ. ಫ್ಯಾಕ್ಟ್ ನಂಬರ್ 12. ಕುಂಭಮೇಳ ನಿಮ್ಗೆ ಗೊತ್ತಲ್ವಾ? ಪ್ರತಿ 12 ವರ್ಷಗಳಿಗೆ ಒಂದ್ಸಲ ಹರಿದ್ವಾರದಲ್ಲಿ ಇದನ್ನ ಆಚರಿಸಲಾಗುತ್ತೆ. ಇದನ್ನ ಬೃಹಸ್ಪತಿಯ ಚಕ್ರದ ಮೇಲೆ ಆಧರಿಸಿ ಮಾಡಲಾಗುತ್ತೆ. ಆದ್ರೆ ಜುಪಿಟರ್ ಅಂದ್ರೆ ಗುರುಗ್ರಹ ಸೂರ್ಯನ ಸುತ್ತೋದಕ್ಕೆ 12 ವರ್ಷ ತಗೊಳತ್ತೆ ಅಂತ ಸೈಂಟಿಸ್ಟ್ಗಳು ಕೆಲವು ವರ್ಷಗಳಿಂದ ತಿಳ್ಕೊಂಡ್ರು. ಆದ್ರೆ ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳ ಹಿಂದೆನೆ ಬೃಹಸ್ಪತಿ ಅಂದ್ರೆ ಗುರುಗ್ರಹದ ಈ 12 ವರ್ಷದ ಚಕ್ರದ ಬಗ್ಗೆ ತಿಳಿದ್ರು ಅನ್ನೋದೇ ನಮ್ಮ ಹೆಮ್ಮೆ. ಫ್ಯಾಕ್ಟ್ ನಂಬರ್ 11. ಜಾನ್ ಎಫ್ ಕೆನಡಿ ಮತ್ತು ಅಬ್ರಹಾಂ ಲಿಂಕನ್ ಇಬ್ರು ಎಕ್ಸಾಕ್ಟ್ ಆಗಿ 100 ವರ್ಷದ ಅಂತರದಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಆಗಿ ಗೆದ್ದು. ಇಬ್ಬರ ದೃಷ್ಟಿಕೋನ ಹಾಗೆ ಕಲ್ಪನೆಗಳು ಒಂದೇ ಆಗಿ ಇಬ್ಬರನ್ನು ಕೊಲ್ಲಾಯ್ತು. ಅದು ಶುಕ್ರವಾರನೇ. ಹಾಗೆ ಇಬ್ರು ಸತ್ತಿದ್ದು ರಜದ ಹಿಂದಿನ ದಿನ. ಇಬ್ಬರನ್ನು ತಲೆಯಲ್ಲೇ ಶೂಟ್ ಮಾಡಿ ಕೊಂದ್ರು. ಹಾಗೆ ಇಬ್ಬರನ್ನು ಕೊಂದ ಕೊಲೆಗಾರರ ಕೊನೆ ಹೆಸರು ಜಾನ್ಸನ್ ಅಂತ. ಕೋಇನ್ಸಿಡೆನ್ಸ್ ಇರಬೇಕು, ಮತ್ತೆ ಇಷ್ಟ. ಫ್ಯಾಕ್ಟ್ ನಂಬರ್ 10. ಮಿಸ್ಟರ್ ಮಿಸಸ್ ರಾಮಾಚಾರ್ಯಲ್ಲಿ ನಿಮ್ಗೆ ಈ ಡೈಲಾಗ್ ನೆನಪಿರ್ಬೋದು. ಸಿಗರೇಟ್ ಸೇದೋ ದುಡ್ಡನ್ನ ನೀನು ಉಳಿಸಿದಿದ್ರೆ ನೀನೊಂದು ಕಾರ್ ತಗೋಬೋದಿತ್ತು ಅಂತ. ಈ ಡೈಲಾಗ್ನ ಈ ವ್ಯಕ್ತಿ ತುಂಬಾ ಸೀರಿಯಸ್ ಆಗಿ ತಗೊಂಡ ಅನ್ಸುತ್ತೆ. ಈ ವ್ಯಕ್ತಿ 6 ವರ್ಷಗಳಿಂದ ಸಿಗರೇಟ್ ಸೇದೋದನ್ನ ಬಿಟ್ಟು ಆ ಸಿಗರೇಟ್ ಸೇದೋ ದುಡ್ಡನ್ನ ಉಳಿಸಿ ಒಂದು ಕಾರ್ ತಗೊಂಡಂತೆ. ಆದ್ರೆ ಪಾಪ ಕೆಲವು ದಿನಗಳಾದ್ಮೇಲೆ ಅದೇ ಕಾರ್ ಆಕ್ಸಿಡೆಂಟ್ ನಲ್ಲಿ ಈತ ಸತ್ತ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫ್ಯಾಕ್ಟ್ ನಂಬರ್ 9.
ಅಂತರಿಕ್ಷದಲ್ಲಿ ಒಂದು ಜಲಾಶಯ ಇದೆಯಂತೆ. ಅದರಲ್ಲಿರೋ ನೀರು ನಮ್ಮ ಪ್ರಪಂಚದ 140 ಟ್ರಿಲಿಯನ್ ಪಟ್ಟಷ್ಟು ಜಾಸ್ತಿ ಇದೆ ಅಂತೆ. ಫ್ಯಾಕ್ಟ್ ನಂಬರ್ 8. ಈ ಮಹಿಳೆ ಹೆಸರು ವೈಲೆಟ್ ಜೆಸಪ್. ಈಕೆ ವೃತ್ತಿಯಲ್ಲಿ ಸ್ಟಿವಾರ್ಡೆಸ್, ಅಂದ್ರೆ ವಿಮಾನದಲ್ಲಿ ಗಗನಸಖಿಯರು ಹೇಗೋ ಹಾಗೆ ಹಡಗುಗಳಲ್ಲಿ ಸ್ಟಿವಾರ್ಡೆಸ್ ಹಾಗೆ. ಸರಿ, ಇವರು 1911ರಲ್ಲಿ ಕೆಲಸಕ್ಕೆ ಅಂತ ಒಲಿಂಪಿಕ್ ಅನ್ನೋ ಒಂದು ಶಿಪ್ ನಲ್ಲಿ ಕೆಲಸಕ್ಕೆ ಸೇರಿದ್ರು. ಆದ್ರೆ 20 ಸೆಪ್ಟೆಂಬರ್ 1911ರಲ್ಲಿ ಈ ಶಿಪ್ಗೆ ಹಾಕೆ ಅನ್ನೋ ಬ್ರಿಟಿಷ್ ವಾರ್ಶಿಪ್ ಬಂದು ಈ ಶಿಪ್ಗೆ ಡಿಕ್ಕಿ ಹೊಡೆದಿದ್ರಿಂದ ಈ ಹಡಗು ಮುಳುಗಕ್ಕೆ ಶುರು ಆಯ್ತು. ಸರಿ, ಲೈಫ್ ಸೇವಿಂಗ್ ಬೋಟ್ಗಳು ಇದ್ದಿದ್ರಿಂದ ಎಲ್ಲರೂ ಬಚಾವಾದ್ರು. ಸರಿ, ಇದರಿಂದ ಏನು ಭಯಪಡದ ಜೆಸಪ್ ಮತ್ತೆ 1912ರಲ್ಲಿ ಇನ್ನೊಂದು ಶಿಪ್ ನಲ್ಲಿ ಕೆಲಸಕ್ಕೆ ಸೇರಿದ್ರು. ಆ ಶಿಪ್ ಬೇರೆ ಯಾವುದೂ ಅಲ್ಲ, ಟೈಟಾನಿಕ್. ಅದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. 14 ಏಪ್ರಿಲ್ 1912ರಲ್ಲಿ ಈ ಶಿಪ್ ಒಂದು ಐಸ್ಬರ್ಗ್ ನ ಗುದ್ದಿದ್ರಿಂದ ಮುಳುಗ್ತು. ಅದರಲ್ಲಿ ಕನಿಷ್ಠ ಅಂದ್ರೂ 1500 ಜನ ಪ್ರಾಣ ಕಳ್ಕೊಂಡ್ರು. ಆದ್ರೆ ಅದೃಷ್ಟವಶಾತು ಈಕೆ ಆ ಅಪಘಾತದಲ್ಲೂ ಬಚಾವಾದ್ರು. ಇದರಿಂದನೂ ಏನು ಭಯಪಡದ ಈಕೆ ಮತ್ತೆ 1916ರಲ್ಲಿ ಬ್ರಿಟಾನಿಕ್ ಅನ್ನೋ ಶಿಪ್ಗೆ ಕೆಲಸಕ್ಕೆ ಸೇರಿದ್ರು. ಗ್ರಾಚಾರ 21 ನವೆಂಬರ್ 1916ರಲ್ಲಿ ಆ ಶಿಪ್ ಕೂಡ ಒಂದು ದೋಷದಿಂದ ಸ್ಫೋಟವಾಯಿತು. ಅದರಲ್ಲಿ ಕನಿಷ್ಠ 30 ಮಂದಿ ಸತ್ರು. ಆದ್ರೆ ಅದರಲ್ಲೂ ಈಕೆ ಬಚಾವಾಗಿ ಬಂದ್ರು. ಹೀಗೆ ಸಾಲಾಗಿ 3 ಶಿಪ್ ಆಕ್ಸಿಡೆಂಟ್ಸ್ ಇಂದ ಇವರು ಬಚಾವಾಗಿದ್ದಕ್ಕೆ ಈಕೆಗೆ ಅನ್ಸಿಂಕಬಲ್ ಲೇಡಿ ಅಂತ ಕರೀತಾರೆ. ಸದ್ಯಕ್ಕೆ ಈ ಮಹಿಳೆ ಮತ್ತೆ ಯಾವ ಶಿಪ್ನೂ ಹತ್ತಿಲ್ಲ, ಪುಣ್ಯ ಇರ್ಲಿ. ಮುಂದಕ್ಕೆ ಹೋಗೋಣ. ಫ್ಯಾಕ್ಟ್ ನಂಬರ್ 7. ನಾನು ಈ ಹಿಂದೆನೆ ಹೇಳಿದ್ದೆ, ಪ್ಲೇಗ್ ಬಂದು ಎಷ್ಟೋ ಜನ ಸತ್ರು ಅಂತ. ಆಗ ಇಂಗ್ಲೆಂಡ್ನಲ್ಲಿ ಕೂಡ ತುಂಬಾ ಜನ ಈ ಪ್ಲೇಗ್ ಇಂದ ಪ್ರಾಣ ಕಳ್ಕೊಂಡ್ರು. ಆಗ ಇಂಗ್ಲೆಂಡ್ನ ಜನಸಂಖ್ಯೆ ತುಂಬಾನೇ ಇಳಿಕೆ ಕಂಡಿದ್ರಿಂದ ಇಂಗ್ಲೆಂಡ್ನ ರಾಜ ಒಂದು ಆದೇಶ ಹೊರಡಿಸಿದ್ರು. ಏನು ಅಂದ್ರೆ, ಇನ್ ಮುಂದೆ ತಮ್ಮ ಪ್ರಜೆಗಳು ಬರೀ ಮಕ್ಕಳನ್ನ ಹುಟ್ಟಿಸೋ ಕೆಲಸದಲ್ಲೇ ನಿರತರಾಗಿರ್ಬೇಕು ಅಂತ ಅವರು ಆದೇಶ ಹೊರಡಿಸಿದ್ರು. ಸರಿ, ಆ ಘೋಷಣೆಗೆ ಅವರು ಇಟ್ಟಂತ ಹೆಸರು ಫೋರ್ನಿಕೇಟ್ ಅಂಡರ್ ದ ಕಮಾಂಡ್ ಆಫ್ ದ ಕಿಂಗ್. ಅಂದ್ರೆ ಇದನ್ನ ಶಾರ್ಟ್ ಫಾರ್ಮ್ ಆಗಿ FUCK ಅನ್ನೋ ವರ್ಡ್ ಇಲ್ಲಿಂದ ಹುಟ್ಕೋತು. ಫ್ಯಾಕ್ಟ್ ನಂಬರ್ 6. ಈಗ ಯೂಟ್ಯೂಬ್ ನಲ್ಲಿ ನಿಮಿಷಕ್ಕೆ 300 ಗಂಟೆಗಳಷ್ಟು ವಿಡಿಯೋ ಅಪ್ಲೋಡ್ ಆಗ್ತಿದೆ. ಹಾಗೆ 5 ಬಿಲಿಯನ್ ಅಷ್ಟು ವಿಡಿಯೋಗಳು ಒಂದು ದಿನಕ್ಕೆ ಜನ ನೋಡ್ತಿದ್ದಾರೆ. ಆದ್ರೆ ಯೂಟ್ಯೂಬ್ ನಲ್ಲಿ ಫಸ್ಟ್ ಅಪ್ಲೋಡ್ ಆಗಿದ್ದ ವಿಡಿಯೋ ಯಾವುದು ಅಂತ ಗೊತ್ತಾ? ಅದರ ಹೆಸರು ಮೀ ಅಟ್ ದ ಝೂ. ಇದು ಅಪ್ಲೋಡ್ ಆಗಿದ್ದು 23 ಏಪ್ರಿಲ್ 2005ರಲ್ಲಿ. ಅಪ್ಲೋಡ್ ಮಾಡಿದವರು ಜಾವೇದ್ ಕರೀಂ. ಇವರು ಯೂಟ್ಯೂಬ್ ನ ಕೋ-ಫೌಂಡರ್. ಹಾಗಾಗಿ ಇವರು ಅಪ್ಲೋಡ್ ಮಾಡಕ್ಕೆ ಸಾಧ್ಯ ಆಯ್ತು. ಅದರ ಕ್ವಾಲಿಟಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಆಗ ಯೂಟ್ಯೂಬ್ ಹೇಗಿತ್ತು ಅಂತ. ಸರಿ, ಆ ವಿಡಿಯೋನ ಒಂದ್ಸಲ ನೋಡ್ಬಿಡಿ. Alright, so here we are, one of the elephants. ಫ್ಯಾಕ್ಟ್ ನಂಬರ್ 5. ಡೆಬ್ಬಿ ಸ್ಟೀವೆನ್ಸ್. ಈ ಮಹಿಳೆ ಏಪ್ರಿಲ್ 23, 2012ರಲ್ಲಿ ತಮ್ಮ ಬಾಸ್ಗೆ ಕಿಡ್ನಿ ಫೇಲ್ ಆಗಿದ್ರಿಂದ ತಮ್ಮ ಕಿಡ್ನಿನ ದಾನ ಮಾಡಿ ಅವರ ಬಾಸ್ನ ಸಾವಿಂದ ಪಾರ್ ಮಾಡಿದ್ರು. ಆದ್ರೆ ಕೆಲವು ದಿನಗಳಾದ ನಂತರ ಅದೇ ಬಾಸು ಇವ್ರನ್ನ ಕೆಲ್ಸದಿಂದ ತೆಗೆದಾಕಿದ್ರಂತೆ. ಅದಕ್ಕೆ ಹೇಳೋದು, ಕೆಲ್ಸದ ಜಾಗದಲ್ಲಿ ಜಾಸ್ತಿ ಒಳ್ಳೆಯವ್ರಾಗಕ್ಕೆ ಹೋಗ್ಬಾರ್ದು. ನಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ನಿಮಗೂ ಇದು ನಿಜ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಐ ಅಗ್ರಿ ಅಂತ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 4. ನಿಮ್ಗೇನಾದ್ರೂ ವಿಮಾನದಲ್ಲಿ ಪ್ರಯಾಣ ಮಾಡೋ ಪ್ಲಾನ್ಸ್ ಇದೆಯಾ? ಹಾಗಾದ್ರೆ ಈ ಫ್ಯಾಕ್ಟ್ ನಿಮ್ಗೆ ಉಪಯೋಗಕ್ಕೆ ಬರ್ಬೋದು. ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕ್ಕೆ ಒಳ್ಳೆ ದಿನ ಅಂದ್ರೆ ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ. ಅದು ನಿಮ್ಮ ಪ್ರಯಾಣಕ್ಕೆ 6 ವಾರಗಳ ಮುಂಚೆ. ಅಂದ್ರೆ ನಾನೇನು ಒಳ್ಳೆ ಗಳಿಗೆ ಮುಹೂರ್ತ ಅಂತ ಹೇಳ್ತಿಲ್ಲ. ನಾನು ಹೇಳಿದ ಈ ಸಮಯಕ್ಕೆ ನೀವು ಟಿಕೆಟ್ ಬುಕ್ ಮಾಡಿದ್ರೆ ನಿಮಗೆ ತುಂಬಾ ಚೀಪ್ ಆಗಿ ಟಿಕೆಟ್ ಸಿಗತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಫ್ಯಾಕ್ಟ್ ನಂಬರ್ 3. ನಿಮ್ಗಿದು ಗೊತ್ತಾ? SP ಬಾಲಸುಬ್ರಹ್ಮಣ್ಯಂ ಅವರು ಸತ್ತಾಗ BBC ಆ ನ್ಯೂಸ್ನ ಪ್ರಚಾರ ಮಾಡಿತ್ತು. ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ ಅವ್ರ ಬಗ್ಗೆ ಹೇಳಿದ್ರು ಅಂದ್ರೆ ಅವರ ಸಾಧನೆನ ನಾವು ಮೆಚ್ಚಲೇಬೇಕು. ಇದೇ ನೋಡಿ ಆ ನ್ಯೂಸ್ ಕ್ಲಿಪ್. Of India, the veteran film singer SP Balasubramaniam, often known as SPB, has died in Chennai at the age of 74. ಫ್ಯಾಕ್ಟ್ ನಂಬರ್ 2. ಇದನ್ನ ನಾನು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುವಾಗ ನೋಡಿದೆ, ಇಷ್ಟ ಆಯ್ತು, ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ. 2020 ಇಲಿ ವರ್ಷ ಅಂತ. ಯಾಕೆ ಅಂದ್ರೆ ನಾವೆಲ್ಲ ಮನೆಗಳಲ್ಲೇ ಬಚ್ಚಿಟ್ಕೊಂಡ್ವಿ. ಊಟ ತರಕ್ಕೆ ಮಾತ್ರ ಹೊರಗೆ ಹೋಗ್ತಿದ್ವಿ. ತಂದ ಊಟನ ಕೂಡಿಟ್ಟು ತಿಂತಿದ್ವಿ. ಅಷ್ಟೇ ಅಲ್ಲ, ಯಾರಾದ್ರೂ ಮನುಷ್ಯರು ಮುಂದೆ ಬಂದ್ರೆ ಅವರಿಂದ ದೂರ ಓಡೋಗ್ತಿದ್ವಿ. ಇರ್ಲಿ, ನಾನು ಆಮೇಲೆ ಹೊಗಳೋರಂತೆ. ಇನ್ನ ಚೈನಾ ಭಾರತದ ಮೇಲೆ ಯಾಕೆ ಆರೋಪ ಹೊರಿಸ್ತಿರೋದು ಅಂತ ನೋಡೋಕ್ಕೂ ಮುಂಚೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ.
ಇದರಿಂದ ಈ ವಿಡಿಯೋ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ನಿಮ್ಗೆ ನನ್ನ ಇನ್ನೂ ಸಪೋರ್ಟ್ ಮಾಡಬೇಕು ಅಂದ್ರೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೀವು ಆಲ್ರೆಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ತುಂಬಾ ಥ್ಯಾಂಕ್ಸ್. ಫ್ಯಾಕ್ಟ್ ನಂಬರ್ 1. ಇನ್ನು ಈ ಚೈನಾದವರು ಮತ್ತೆ ಹೊಸ ಕತೆ ತೆಗೆದಿದ್ದಾರೆ. ಅದೇನು ಅಂದ್ರೆ ಕೊರೋನಾ ವೈರಸ್ನ ಮೂಲ ಚೈನಾ ಅಲ್ವಂತೆ, ನಮ್ಮ ಭಾರತ. ಅವ್ರ ಪ್ರಕಾರ ಕೊರೋನಾದ ಫಸ್ಟ್ ಕೇಸು ಚೈನಾದಲ್ಲಿ ದಾಖಲಾದ ಮಾತ್ರಕ್ಕೆ ಕೊರೋನಾ ಇಲ್ಲೇ ಹುಟ್ಟಿದ್ದು ಅಂತ ಅಲ್ಲ, ನಮ್ಮ ದೇಶಕ್ಕೆ ಫುಡ್ ಸಪ್ಲೈ ಬೇರೆ ಬೇರೆ ದೇಶಗಳಿಂದ ಬರುತ್ತೆ. ಅದರಲ್ಲೂ ಈ ವೈರಸ್ನ ಮೂಲ ಫಿಶ್ ಮಾರ್ಕೆಟಲ್ಲೇ ಹುಟ್ಕೊಂಡಿದ್ರಿಂದ ನಾವು ಮೀನುಗಳನ್ನ ಭಾರತದಿಂದ ತರಿಸ್ತಿದ್ವಿ. ಅದಕ್ಕೋಸ್ಕರ ಈ ವೈರಸ್ನ ಮೂಲ ಭಾರತನೇ ಇರಬಹುದು ಅಂತ ಚೈನಾ ಈಗ ಹೇಳ್ತಿದೆ. ಇದು ಹೇಗಾಯ್ತು ಅಂದ್ರೆ ಕೋತಿ ಬೆಣ್ಣೆ ತಿಂದು ಮೇಕೆ ಮೂತಿಗೆ ಒರೆಸ್ತಂತೆ. ಇನ್ನ ಇದನ್ನ ಸೀರಿಯಸ್ ಆಗಿ ತಗೊಂಡಂತ WHO ಈಗ ವೈರಸ್ನ ಮೂಲ ಪತ್ತೆ ಹಚ್ಚಕ್ಕೆ ಹೊಸ ತಂಡನ ರಚಿಸ್ತಿದೆ ಅಂತ. WHO ನ ಮುಖ್ಯಸ್ಥ ಟೆಡ್ರೋಸ್ ಚೈನಾನ ಸ್ನೇಹಿತ ಆಗಿರೋದ್ರಿಂದ ರಿಸಲ್ಟ್ ಏನಾದ್ರೂ ಬರ್ಬೋದು. ನಿಮ್ಗೆ ಇನ್ನೊಂದು ಬೋನಸ್ ಫ್ಯಾಕ್ಟ್ ಹೇಳ್ತೀನಿ. ಅದೇನು ಅಂದ್ರೆ ಕೊರೋನಾ ವೈರಸ್ ಹುಟ್ಕೊಂಡಿಲ್ಲ, ಅದನ್ನ ಲ್ಯಾಬ್ ನಲ್ಲಿ ಸೃಷ್ಟಿಸಿರೋದು ಅಂತ ತುಂಬಾ ದಿನಗಳಿಂದ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಈ ನಡುವೆ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ದ ವೈರಾಲಜಿಸ್ಟ್ ಶಿ ಝೆಂಗ್ಲಿ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಯಿಂದ ನಿಗೂಢವಾಗಿ ಕಾಣೆಯಾಗಿದ್ದಾರೆ. ಅದನ್ನ ಕೇಳೋರೇ ಇಲ್ಲ. ಇದು ಫ್ರೆಂಡ್ಸ್ 15 ಫ್ಯಾಕ್ಟ್ಸ್. ಇದರಲ್ಲಿ ಯಾವ ಫ್ಯಾಕ್ಟ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀರಾ ಅಂತ ಆಶಿಸ್ತಾ ಇವತ್ತಿನ ನಮ್ಮ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.